ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಪಾರ್ಟ್ 2 ಅಲ್ಲಿ ನಾವು BR ಹಿಲ್ಸ್ಗೆ ಹೋಗಿದ್ವಿ. BR ಹಿಲ್ಸ್ ನೆಕ್ಸ್ಟ್ ಎಲ್ಲಿಗೆ ಹೋಗಿದ್ವಿ ಅನ್ನೋದು ಗೊತ್ತಾಗಬೇಕು ಅಂತ ಅಂದ್ರೆ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. BR ಹಿಲ್ಸ್ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಕೊಳ್ಳೆಗಾಲದಲ್ಲಿ ಒಂದು ಹೋಟ್ಲಲ್ಲಿ ಊಟ ಎಲ್ಲ ಮಾಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದ ಜಾಗ ಬಂದು ಮರಡಿ ಗುಡ್ಡ. ಇದಿರೋದು ಕೊಳ್ಳೆಗಾಲದಲ್ಲಿ. ಮರಡಿಗುಡ್ಡ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ರೆ ಈ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕು. ಇಲ್ಲಿ ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು, ಫುಲ್ಲು ಗ್ರೀನ್ ಆಗಿತ್ತು. ಜಾಗ ಬಂದು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಅಂಡರ್ ಬರುತ್ತೆ. ಹಾಗಾಗಿ ಇಲ್ಲಿ ಫಾರೆಸ್ಟ್ ಗಾರ್ಡ್ ಕೂಡ ಕೂತಿದ್ರು. ಮೆಟ್ಲತ್ಕೊಂಡು ಹಾಗೆ ಮೇಲ್ ಬಂದ್ರೆ ಸುತ್ತ ನೇಚರ್ ತುಂಬಾ ಚೆನ್ನಾಗಿತ್ತು. ಈಗ ಅಲ್ಲಿ ನೋಡ್ತಾ ಇರೋದೇ ದೇವಸ್ಥಾನ. ಅಪರೂಪಕ್ಕೆ ಈ ತರ ಫಾರೆಸ್ಟ್ ನೇಚರು ಮಧ್ಯ ಬಂದಾಗ ತುಂಬಾನೇ ಖುಷಿ ಆಗುತ್ತೆ. ಈಗ ನೋಡ್ತಾ ಇರೋದು ದೇವಸ್ಥಾನದ ಗರ್ಭಗುಡಿ ಮುಂದೆ ಇರುವಂತ ಜಾಗನ. ನಾವು ಬಂದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು. ಹಾಗಾಗಿ ದೇವಸ್ಥಾನದ ಆಚೆ ಕಡೆಯಿಂದಾನೇ ನಮಸ್ಕಾರ ಮಾಡ್ಕೊಂಡು ಸುತ್ತ ಇರುವಂತ ನೇಚರ್ನ ಎಂಜಾಯ್ ಮಾಡಿದ್ವಿ. ಈ ಜಾಗದಲ್ಲಿ ಮಲೆ ಮಹದೇಶ್ವರ ಸ್ವಾಮಿ ಅವರು ಮಂಡಿ ಊರಿದ್ರು ಅನ್ನೋ ನಂಬಿಕೆ ಇದೆ. ಹಾಗಾಗಿ ಈ ಜಾಗಕ್ಕೆ ಮರಡಿ ಗುಡ್ಡ ಅನ್ನೋ ಹೆಸರು ಬಂದಿದೆ. ಈಗ ನಾನು ನಿಂತಿರುವಂತ ಜಾಗ ಬಂದು ವ್ಯೂ ಪಾಯಿಂಟ್. ಈ ವ್ಯೂ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಡೀ ಕೊಳ್ಳೆಗಾಲ ಕಾಣುತ್ತೆ. ಈ ಜಾಗ ಅಂತೂ ತುಂಬಾನೇ ಚೆನ್ನಾಗಿತ್ತು, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಈ ಪ್ಲೇಸ್ ಅಲ್ಲಿ ಜಿಪ್ ಲೈನ್, ಚಿಲ್ಡ್ರನ್ಸ್ ಪಾರ್ಕ್, ಔಟ್ಡೋರ್ ಜಿಮ್, ಯೋಗ ಪ್ಲಾಟ್ಫಾರ್ಮ್, ಮರಡಿ ಗುಡ್ಡ ಟೆಂಪಲ್ ಇಷ್ಟು ಇತ್ತು. ಬಟ್ ನಮ್ಮ ಡೆಸ್ಟಿನೇಷನ್ ಬೇರೆ ಆಗಿದ್ರಿಂದ, ಟೈಮು ತುಂಬಾ ಕಡಿಮೆ ಇದ್ದಿದ್ರಿಂದ ನಾವು ಅಲ್ಲಿಗೆಲ್ಲ ಹೋಗೋದಿಕ್ಕಾಗಲಿಲ್ಲ. ಕೇವಲ ಟೆಂಪಲ್ ವಿಸಿಟ್ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ಇಲ್ಲಿಂದ ಹೊರಟ್ವಿ. ಕೊಳ್ಳೆಗಾಲದಿಂದ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ ನಾವು ಮತ್ತೆ ನಿಲ್ಸಿದ್ದು ಮಹದೇಶ್ವರ ಬೆಟ್ಟದ ತಾಳ್ ಬೆಟ್ಟದ ಹತ್ರ. ನಾವು ಮಹದೇಶ್ವರ ಬೆಟ್ಟಕ್ಕೆ ಬರೋ 2-3 ದಿನದ ಹಿಂದೆಯಷ್ಟೇ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದ ಒಬ್ಬ ಪಾದಯಾತ್ರೆ ಮೇಲೆ ಚಿರತೆ ದಾಳಿಯಾಗಿ ಆ ವ್ಯಕ್ತಿ ಸಾವನ್ನಪ್ಪಿದ್ರು. ಹೀಗಾಗಿ ಜನಗಳ ಸೇಫ್ಟಿಗೋಸ್ಕರ ಮಹದೇಶ್ವರ ಬೆಟ್ಟಕ್ಕೆ ಬರೋ ಪಾದಯಾತ್ರಿಗಳಿಗೆ ಮಾರ್ನಿಂಗ್ 7 ಇಂದ ಈವ್ನಿಂಗ್ 4 ವರೆಗೂ ಮಾತ್ರ ಪಾದಯಾತ್ರೆ ಮಾಡೋದಕ್ಕೆ ಅಲೋ ಮಾಡಿದ್ರು. 4 ಗಂಟೆ ಮೇಲೆ ಬರೋ ಪಾದಯಾತ್ರಿಗಳು ತಾಳ್ಬೆಟ್ಟದಲ್ಲೇ ಉಳ್ಕೋಬೇಕಾಗಿತ್ತು. ತಾಳ್ಬೆಟ್ಟದಲ್ಲೇ ಉಳ್ಕೊಳ್ಳೋದಕ್ಕೆ ಅವ್ರಿಗೆ ವ್ಯವಸ್ಥೆ ಕೂಡ ಮಾಡಿದ್ರು. ಇದೇ ಕಾರಣದಿಂದ ತಾಳ್ಬೆಟ್ಟದ ಹತ್ರ ನಾವು ಹೋಗಿದ್ದಿನ ತುಂಬಾನೇ ರಶ್ ಇತ್ತು. ಪಾದಯಾತ್ರಿಗಳೆಲ್ಲ ಅಲ್ಲೇ ಮಲಗಿದ್ರು ಕೂಡ. ತಾಳ್ಬೆಟ್ಟದಲ್ಲಿ ಧೂಪ ಹಾಕಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ನಾವು ತಾಳ್ಬೆಟ್ಟದಿಂದ ಮತ್ತೆ ಹೊರಟ್ವಿ. ಫೈನಲಿ ನಾವು ಮಹದೇಶ್ವರ ಬೆಟ್ಟನ ರೀಚ್ ಆದ್ವಿ. ಈಗ ನೋಡ್ತಿರೋದು ಮಹದೇಶ್ವರ ಬೆಟ್ಟದ ಗೋಪುರ. ದೇವಸ್ಥಾನ ಅಂತೂ ತುಂಬಾನೇ ರಶ್ ಇತ್ತು. ಹಾಲಿಡೇಸ್ ಜಾಸ್ತಿ ಇದ್ದಿದ್ರಿಂದ, ವೀಕೆಂಡ್ ಕೂಡ ಆಗಿದ್ರಿಂದ ದೇವಸ್ಥಾನ ಅಂತೂ ತುಂಬಾನೇ ರಶ್ ಇತ್ತು. ನಾವು ದೇವಸ್ಥಾನ ರೀಚ್ ಆಗಷ್ಟಲ್ಲೇ 9:30 ಆಗಿತ್ತು. ದೇವ್ರ ದರ್ಶನ ಮಾಡ್ಕೊಂಡ್ ಬಿಡೋಣ ಅಂತ ಅನ್ಬಿಟ್ಟು ಕ್ಯೂ ಹೋದ್ವಿ. ಕ್ಯೂ ಅಲ್ಲಿ ನೋಡಿದ್ರೆ ತುಂಬಾನೇ ರಶ್ ಇತ್ತು. ಆದ್ರೂ ದರ್ಶನ ಮಾಡ್ಲೇಬೇಕು ಅಂತ ಅನ್ಬಿಟ್ಟು ಕ್ಯೂ ಅಲ್ಲಿ ನಿಂತಿದ್ವಿ. ನಮಗೆ ದರ್ಶನ ಎಲ್ಲ ಕಂಪ್ಲೀಟ್ ಆಗಿ ಹೊರಗಡೆ ಬರೋಷ್ಟರಲ್ಲಿ 10:30 ಆಗಿತ್ತು. ದೇವ್ರ ದರ್ಶನ ಮಾಡ್ಕೊಂಡು ದಾಸೋಹ ಭವನದಲ್ಲೇ ಊಟ ಮಾಡ್ಕೊಂಡು ನಾವು ನಮ್ಮ ರೂಮ್ಗೆ ಹೋದ್ವಿ. ನೈಟ್ ರೂಮಲ್ಲಿ ರೆಸ್ಟ್ ಮಾಡಿ ನಮ್ಮ ಸೆಕೆಂಡ್ ಡೇನ ಸ್ಟಾರ್ಟ್ ಮಾಡಿದ್ವಿ. ನಾವು ಉಳ್ಕೊಂಡಿದ್ದ ರೂಮ್ ಬಾಲ್ಕನಿಯಿಂದ ನಾನು ಈ ವಿಡಿಯೋನ ಕ್ಯಾಪ್ಚರ್ ಮಾಡಿರೋದು. ನೈಟು ಮಳೆ ಬಂದಿದ್ದ ಕಾರಣ ವ್ಯೂ ತುಂಬಾ ಚೆನ್ನಾಗಿತ್ತು ಅಂಡ್ ಬೆಟ್ಟ ತುಂಬಾ ಕೂಲ್ ಆಗಿ ಕೂಡ ಇತ್ತು. ಮಾರ್ನಿಂಗ್ ಎದ್ದು ಎಲ್ಲರೂ ರೆಡಿಯಾಗಿ ದೇವ್ರ ದರ್ಶನ ಮಾಡೋಣ ಅಂತ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನಕ್ಕೆ ಹೋದ್ರೆ ತುಂಬಾನೇ ರಶ್ ಇತ್ತು. ಸೋಮವಾರ ಬೇರೆ ಆಗಿದ್ರಿಂದ, ಜೊತೆಗೆ ಗೌರ್ಮೆಂಟ್ ಹಾಲಿಡೇ ಇದ್ದಿದ್ರಿಂದ ತುಂಬಾನೇ ರಶ್ ಇತ್ತು. ದೇವಸ್ಥಾನ
ರಶ್ ಇದ್ದಿದ್ರಿಂದ ಹೇಗೂ ನೈಟೇ ದರ್ಶನ ಮಾಡಿದಿವಲ್ಲ ಅಂತ ಹೇಳಿ ಆಚೆ ಕಡೆನೆ ಧೂಪ ಹಾಕಿ ಕೈ ಮುಕ್ಕೊಂಡು ದಾಸೋಹ ಭವನಕ್ಕೆ ತಿಂಡಿಗೆ ಅಂತ ಹೊರಟ್ವಿ. ತಿಂಡಿಗೆ ಬಾತು, ಸ್ವೀಟ್ ಪೊಂಗಲ್ನ ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು. ತಿಂಡಿ ಮುಗಿಸಿ ರೂಮ್ ಚೆಕ್ಔಟ್ ಆಗೋಣ ಅಂತ ಹೋಗ್ತಾ ಇದ್ವಿ. ಏನಕ್ಕಪ್ಪ ಅಂತ ಅಂದ್ರೆ ಬಿಫೋರ್ 12 ನಾವು ರೂಮ್ ನ ಚೆಕ್ಔಟ್ ಆಗ್ಬೇಕಿತ್ತು. ಜೊತೆಗೆ ನಾವು ನೆಕ್ಸ್ಟ್ ಬೇರೆ ಪ್ಲೇಸ್ಗೂ ಹೋಗ್ಬೇಕಾಗಿದ್ರಿಂದ ರೂಮ್ಗೆ ಹೋಗಿ ರೆಡಿ ಆಗ್ಬಿಟ್ಟು ಹೊರಡೋಣ ಅಂತ ಅನ್ಕೊಂಡು ಹೊರಡ್ತಿದ್ವಿ. ರೂಮ್ಗೆ ಹೋಗ್ತಿರುವಾಗ ಹಿಂದಿನ ದಿನ ತಾಳ್ಬೆಟ್ಟದಲ್ಲಿ ಉಳಿದಿದಂತ ಪಾದಯಾತ್ರಿಗಳೆಲ್ಲ ಬೆಳಗ್ಗೆನೆ ಎದ್ದು ಹೊರಟು ಪಾದಯಾತ್ರೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬರ್ತಿದ್ದನ್ನ ನೋಡಿದ್ವಿ. ತುಂಬಾ ಜನ ಬರ್ತಾ ಇದ್ರು. ನೋಡಿ ತುಂಬಾನೇ ಖುಷಿ ಆಯ್ತು. 2 years ಬ್ಯಾಕ್ ಅಷ್ಟೇ ನಮ್ಮ ಫ್ಯಾಮಿಲಿನೂ ಕೂಡ ತಾಳ್ಬೆಟ್ಟದಿಂದ ಪಾದಯಾತ್ರೆ ಮಾಡಿದ್ವಿ. ಅದೆಲ್ಲ ನೆನಪಾಯ್ತು. ನಮ್ಮ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿಂದ ರೂಮ್ಗೆ ಹೊರಟು ರೂಮಿಂದ ನಾವು ನೆಕ್ಸ್ಟ್ ಹೋಗಿದ್ದ ಜಾಗ ಬಂದು ಸಾಲೂರು ಮಠ. ಸಾಲೂರು ಮಠ ಮಹದೇಶ್ವರ ಬೆಟ್ಟದಿಂದ ಸ್ವಲ್ಪ ದೂರದಲ್ಲಿ ಇದೆ ಅಷ್ಟೇ. ಸಾಲೂರು ಮಠದಲ್ಲಿ ಕೂಡ ಮಹದೇಶ್ವರ ಸ್ವಾಮಿ ಮೂರ್ತಿನೇ ಇರೋದು. ಈ ಸಾಲೂರು ಮಠದಲ್ಲಿ ಮಕ್ಕಳಿಗೆ ಹೆಸರಿಡ್ಸೋದನ್ನ ಇರ್ಬೋದು ಅಥವಾ ಅಕ್ಷರಾಭ್ಯಾಸ ಮಾಡಿಸೋದಿರ್ಬೋದು, ಇದನ್ನೆಲ್ಲ ಮಾಡಿಸ್ತಾರೆ ಅಂತ ನಮಗ್ ಗೊತ್ತಿರೋರೊಬ್ರು ಹೇಳಿದ್ರು. ನಮ್ಮನೇಲೂ ಕೂಡ ಪಾಪು ಇದ್ದಿದ್ರಿಂದ ಪಾಪುಗೆ ಇಲ್ಲೇ ಹೆಸರಿಡ್ಸೋಣ ಅಂತ ಅನ್ಕೊಂಡ್ವಿ. ನಮ್ಗೂ ಮುಂಚೆ ಆಲ್ರೆಡಿ 3-4 ಫ್ಯಾಮಿಲಿ ಅಲ್ಲಿ ಹೆಸರಿಡ್ಸೋದಿಕ್ಕೆ ಅಂತ ವೈಟ್ ಮಾಡ್ತಾ ಇದ್ರು. ಅವ್ರದೆಲ್ಲ ಆದ್ಮೇಲೆ ನಮ್ಮ ಪಾಪುಗೂ ಹೆಸರಿಡ್ಸೋಣ ಅಂತ ಇಲ್ಲೇ ಸ್ವಲ್ಪ ಹೊತ್ತು ಕೂತು ವೈಟ್ ಮಾಡ್ತಾ ಇದ್ವಿ. ಇಲ್ಲಿ ಬಿಡು ಅಕ್ಷತೆ ಎಲ್ಲರೂ ಏನು ಇಟ್ಕೊಳ್ಳಿ ಹೆಸರು ಚಂದ್ರಶೇಖರ್ ಅಂತ ನಾವು ಆಮೇಲೆ ಚಾರ್ವಿನ್ ಅಂತ ಚಂದ್ರಶೇಖರ್ ವೈತಾಮ್ರಮಣೋ ವೇದಾಮೃತೇನಾಮೃತಾಂ ಪ್ರೇಮ್ ತಸ್ಮೈ ಪ್ರಮಿತ ಆಯುಷ್ಕೀರ್ತಿಮಚಾನುಃ ಚಂದ್ರಶೇಖರ 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 ಯೋ ವೈತಾಮ್ರಮಣೋ ವೇದಾಮೃತೇನಾಮೃತಾಂ ಪ್ರೇಮ್ ತಸ್ಮೈ ಪ್ರಮಿತ ಆಯುಷ್ಕೀರ್ತಿಮಚಾನುಃ ಚಾರ್ವೇನ್ 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 ಶಾಂತಿರಸ್ತರಸ್ತ ಸುಸ್ತರಸ್ತ ಆಯುಸ್ಸಮಸ್ತ ಆರೋಗ್ಯಮಸ್ತು. ಅಕ್ಷರ ಪರಿಚಯ ಮಾತ್ರ ಓಂ ಬೆಟ್ಟಲ್ಲಿ ಅವನ ಹತ್ರ ಬರಿಸಿ ಹೇಳಿ ಬಾಯಲ್ಲಿ ಹೇಳಿ ಓಂ ಇರೋ ಇರೋ ಫೈನಲಿ ಮಠದಲ್ಲೇ ಪಾಪುಗೆ ಹೆಸರನ್ನ ಇಡ್ಸಿದ್ವಿ. ಹೆಸರೆಲ್ಲ ಇಡ್ಸಾದ್ಮೇಲೆ ಆಚೆ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಫ್ಯಾಮಿಲಿ ಫೋಟೋಸ್ ಎಲ್ಲ ತಗೊಂಡು ಮಠದಲ್ಲಿ ಇದ್ದಂತ ದಾಸೋಹ ಭವನದಲ್ಲಿ ಊಟ ಮಾಡ್ಕೊಂಡು ಮತ್ತೆ ಸಾಲೂರು ಮಠದಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ವಿ. ಸಾಲೂರು ಮಠದ ನೆಕ್ಸ್ಟ್ ಎಲ್ಲಿಗೆ ಹೋಗಿದ್ವಿ, ಏನೆಲ್ಲ ಆಯ್ತು ಅನ್ನೋದು ಗೊತ್ತಾಗಬೇಕು ಅಂತ ಅಂದ್ರೆ ಫ್ಯಾಮಿಲಿ ಟ್ರಿಪ್ ವ್ಲಾಗ್ದು ಕೊನೆಯ ವಿಡಿಯೋನ ನೀವು ನೋಡಬೇಕು. ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.